PMC ಕನ್ನಡ ಚಾನಲ್. ನಾನು ನಿಮ್ಮ ಶ್ರೀ ಕನ್ನಡದ ಕಣ್ಮಣಿ ಶಿಕ್ಷಕ್ ಅಭಿಷೇಕ್. ಇಂದು ನಾನು ನಿಮಗೆಲ್ಲ ಚಾಣಾಕ್ಷರ ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ. ಇತಿಹಾಸ ಪ್ರಸಿದ್ಧ ಚಂದ್ರಗುಪ್ತ ಮೌರ್ಯರ ರಾಜರಾದ ಮಂತ್ರಿಯಾದ ಚಾಣಾಕ್ಷರು ಹಾಗೂ ಚಂದ್ರಗುಪ್ತರು ರಾತ್ರಿ ವೇಳೆಯಲ್ಲಿ ಜನರ ಕಷ್ಟ ಸುಖವನ್ನ ಅರಿಯಲು ವೇಷ ಬದಲಾಯಿಸಿ ಸಂಚಾರಕ್ಕೆ ಹೊರಟರು. ಅದು ಚಳಿಗಾಲ, ತುಂಬಾನೇ ಚಳಿ ಇತ್ತು. ಚಳಿಯಲ್ಲಿ ಬಡ ಜನರು ಮುದುರಿ ಮಲಗಿರುವ ದೃಶ್ಯವನ್ನ ಕಂಡ ರಾಜರು ಇವರಿಗೆಲ್ಲ ಕಂಬಳಿ ಕೊಡುವ ವ್ಯವಸ್ಥೆ ಆಗಬೇಕೆಂದು ಆದೇಶಿಸಿದರು. ರಾಜನ ಆಜ್ಞೆಯಂತೆ ಸಿದ್ಧವಾದ ಕಂಬಳಿಗಳೆಲ್ಲವೂ ಸಹ ಚಾಣಾಕ್ಷರ ಮನೆಯಲ್ಲಿ ಇಡಲಾಯಿತು. ಇದನ್ನ ಗಮನಿಸುತ್ತಿದ್ದ ಕಳ್ಳರ ಗುಂಪೊಂದು ಹೇಗಾದರೂ ಮಾಡಿ ಈ ಕಂಬಳಿಗಳನ್ನ ಕದಿಯಲೇಬೇಕೆಂದು ಯೋಚಿಸಿ ಚಾಣಾಕ್ಷರ ಮನೆಗೆ ನುಗ್ತಾರೆ. ಆಗ ಅವರು ಒಂದು ದೃಶ್ಯವನ್ನ ನೋಡ್ತಾರೆ. ಏನಂದ್ರೆ, ಕುತೂಹಲ ತಡೆಯದೆ ಚಾಣಾಕ್ಷರನ್ನ ಎಬ್ಬಿಸಿ ಕೇಳೇ ಬಿಡ್ತಾರೆ. ಅಯ್ಯ, ನಿಮ್ಮ ಮನೆಯ ತುಂಬಾ ಇಷ್ಟು ಕಂಬಳಿಗಳ ರಾಶಿ ಇದ್ದರು ನೀವೇಕೆ ಈ ಹರಿದ ಕಂಬಳಿಗಳನ್ನ ಹೊದ್ದು ಮಲಗಿದ್ದೀರಾ ಅಂತ ಕೇಳ್ತಾರೆ. ಆಗ ಚಾಣಾಕ್ಷರ ಹೇಳ್ತಾರೆ, ನೋಡಿ, ನಮ್ಮ ಬಳಿ ಹರಿದ ಕಂಬಳಿಯಾದರೂ ಇದೆ. ಮಹಾರಾಜರು ಏನು ಇಲ್ಲದವರಿಗೆಂದು ಈ ಕಂಬಳಿಗಳನ್ನ ಕಳುಹಿಸಿದ್ದು. ಹಾಗಾಗಿ ಇದರಲ್ಲಿ ಒಂದು ಕಂಬಳಿಯನ್ನು ಸಹ ಹೊದ್ದರೆ ನಾನು ನಿಮ್ಮಂತೆಯೇ ಆಗಿಬಿಡ್ತೀನಿ. ಕಳ್ಳತನ ಮಾಡುವುದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆಗ ಆ ಕಳ್ಳರ ನಾಯಕ ಹೇಳ್ತಾನೆ, ನಮ್ಮನ್ನ ಕ್ಷಮಿಸಿ ಬಿಡಿ, ನೀವು ನಮ್ಮ ಕಣ್ಣನ್ನ ತೆರೆಸಿ ಬಿಟ್ಟಿರಿ. ಕಳ್ಳತನ ಮಾಡುವುದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತದೆ ಎಂಬುವ ಅರಿವು ನಮಗಿರಲಿಲ್ಲ. ಇನ್ನು ಮುಂದೆ ನಾವು ಕಳ್ಳತನ ಮಾಡಲಾರದೆ ಕಷ್ಟಪಟ್ಟು ದುಡಿದು ಜೀವನವನ್ನ ಸಾಗಿಸುತ್ತೇವೆ ಎಂದು ಚಾಣಾಕ್ಷರಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಫ್ರೆಂಡ್ಸ್, ಈ ಕಥೆಯ ನೀತಿ ಏನಪ್ಪಾ ಅಂತಂದ್ರೆ, ನೋಡುವಲ್ಲ ಚಾಣಾಕ್ಷರ ಪ್ರಾಮಾಣಿಕತೆ ಹೇಗೆ ಈ ಕಳ್ಳರ ಮನಸ್ಸನ್ನ ಪರಿವರ್ತಿಸುತ್ತಂತ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ಕಥೆಯೊಂದಿಗೆ ನಾವೆಲ್ಲರೂ ಸಿಗೋಣ. ಅಲ್ಲಿವರೆಗೂ PMC ಕನ್ನಡ ಚಾನೆಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.